ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋ ವಿಡಿಯೋ ಹಾಕಿದ್ದೆ. ಯಾರಾದ್ರೂ ನೋಡಲಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಬೇಗ ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವೊಂದು 3 ಗಂಟೆ ಅಷ್ಟೊತ್ತಿಗೆ ಎದ್ದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಈ ಕಡೆ ರಂಗೋಲಿ ಹಾಕ್ತೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮಮ್ಮ ಸ್ನಾನ ಮಾಡ್ಕೊಂಬಂದು ನಾನು ಹಾಕ್ತೀನಿ ಹೋಗು ನೆಕ್ಸ್ಟ್ ನೀನು ಸ್ನಾನಕ್ಕೆ ಅಂತ ಹೇಳಿದ್ರು. ತುಂಬ ಜನ ಇದ್ವಲ್ಲ, ಮತ್ತೆ ಎಲ್ಲರೂ ಸ್ನಾನ ಮಾಡೋತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ನಾವು ಫಸ್ಟು ಅವರೆಲ್ಲ ಎದ್ದೇಳೋತ್ತಿಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ವಿ. ಇನ್ನು ಪೂಜೆ ಐಟಮ್ಗಳನ್ನೂ ತೊಳೆದಿರಲಿಲ್ಲ. ನಮ್ಮಮ್ಮ ಫಸ್ಟ್ ಸ್ನಾನ ಮಾಡಿ ಪೂಜೆ ಐಟಮ್ಸ್ನೆಲ್ಲ ತೊಳ್ಕೊಟ್ರು. ನಾನು ಅವ್ರು ಬರೋ ಅಷ್ಟೊತ್ತಿಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವ್ರು ಬಂದಾಗ ದೀಪ ಹಚ್ಬೋದಲ್ಲ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬ ಗ್ರ್ಯಾಂಡೆಲ್ಲ ನಾವೇ ಮಾಡ್ತಿದ್ವಿ. ಸಿಂಪಲ್ಲಾಗೇ ಹೂವೆಲ್ಲ ಹಾಕಿ ರೆಡಿ ಮಾಡಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ರೆಡಿ ಮಾಡಿಟ್ಟಿದ್ವಿ. ಅವ್ರು ಬಂದ ಮೇಲೆ ದೀಪಕ್ಕೆ ಹಚ್ಚಿದ್ರಾಯ್ತು ಅಂತ ಹೇಳಿ ಇನ್ನು ಫೈನಲಿ ಈ ಥರ ಕಾಣಿಸ್ತಾ ಇದೆ. ಹಿಂದಿನ ದಿನವೇ ಅವ್ರು ಬಂದಾಗ ಹೋಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಪ್ರತಿಯೊಂದನ್ನು ಜೋಡಿಸಿ ಹೋಗಿದ್ರು. ಬೆಳಗ್ಗೆ ಬಂದಾಗ ಈಸಿ ಆಗುತ್ತಲ್ಲ, ಮತ್ತು ಬೆಳಗ್ಗೆ ಎಲ್ಲ ಕೂತ್ಕೊಂಡು ಒಂದೊಂದೇ ಬಿಚ್ಚಿ ಒಂದೊಂದೇ ಇಟ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಹಿಂದಿನ ದಿನ ಎಲ್ಲ ರೆಡಿ ಮಾಡಿದರು. ಬಂದು ಹೂವೆಲ್ಲ ಹಾಕೋಕ್ಕೆ ಹೂವೆಲ್ಲ ಆವಾಗ ಫ್ರೆಶ್ ಆಗಿ ತಂದು ಆವಾಗಲೇ ಹಾಕೋದಲ್ವ, ಅದಕ್ಕೋಸ್ಕರ ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಟೋಗಿದ್ರು. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀವಿ. ಮೇಯ್ನ್ ಇದು ಒಂದು ಪಾರ್ಟ್ ಆಗಿರುತ್ತೆ ಪೂಜೆಯಲ್ಲಿ. ಪ್ರಸಾದ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಭಯ ಇರುತ್ತೆ, ಹೇಗೆ ಬರುತ್ತೋ ಅಂತ ಹೇಳ್ಬಿಟ್ಟು. ಪೂಜೆಗೆ ಅಂತ ಏನೇ ಮಾಡಿ ನೈವೇದ್ಯಕ್ಕಿಟ್ಟರು ಅದು ಚೆನ್ನಾಗೇ ಬಂದಿರುತ್ತೆ. ಇಲ್ಲಿ ಇದೊಂದು ತೊಗೊಂಡಿದ್ದೆ ಫ್ಲವರ್ ಹಾಕಿಡೋಣ ಅಂತ ಹೇಳ್ಬಿಟ್ಟು. ತುಂಬ ದಿನ ಆಗಿತ್ತು, ಒಂದಿನೂ ಯೂಸ್ ಮಾಡಿರಲಿಲ್ಲ. ಇವತ್ತು ಫ್ಲವರ್ಸ್ ತಂದಿದ್ನಲ್ಲ ಅದನ್ನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ನೀರು ತುಂಬಿಸ್ಕೊಳ್ತಾ ಇದ್ವಿ. ಇವಾಗ ಎಲ್ಲರೂ ಎದ್ದು ಒಂದು 6 ಆಗಿತ್ತು ಅನಿಸುತ್ತೆ. ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಅವ್ರು ಇನ್ನೂ ಬಂದಿರಲಿಲ್ಲ, ನಮ್ಮದೆಲ್ಲ ರೆಡಿಯಾಗಿತ್ತು ಅಷ್ಟೇ. ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಎದ್ದೇಳಿಸ್ಬಿಟ್ಟು ಟೀ ಮಾಡಿ ಕೊಟ್ವಿ. ಅವರು ಕುಡಿತಾ ಇದ್ದಾರೆ. ಈ ಥರ ಫ್ಲವರ್ನ ರೆಡಿ ಮಾಡಿಟ್ಟಿದ್ದೀನಿ, ಬಂದಾಗ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಫ್ಲವರ್ಗಳಿತ್ತು ತುಂಬ, ಅದನ್ನು ಎಲ್ಲಿ ರೆಡಿ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಇನ್ನೂ ನನ್ನ ಹತ್ರ ಗ್ಲಾಸ್ ಬೌಲೆಲ್ಲ ಇತ್ತು, ಅದಕ್ಕೆ ಹಾಕಿ ಇಡ್ಬೋದಾಗಿತ್ತು, ಮರ್ತೇ ಹೋಯ್ತು. ಹಾಗೆ ಆ ಫ್ಲವರ್ನ ತಂದಿದ್ದು ನೀರಲ್ಲಿಟ್ಟು ಅದು 1 ವೀಕ್ ತನಕ ಅಷ್ಟೇ ಚೆನ್ನಾಗಿತ್ತು, ಫ್ಲವರ್ ಹಾಳಾಗಿರಲಿಲ್ಲ. ಇವಾಗ ಎಲ್ಲರದ್ದು ಸ್ನಾನ ಆಗಿ ರೆಡಿಯಾಗಿದ್ರು. ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದು ಹೂವೆಲ್ಲ ಹಾಕೊಂಡು ರೆಡಿ ಮಾಡ್ತಿದ್ರಲ್ಲ, ಅವ್ರದ್ದು 1 ಅವರ್ ಆಗುತ್ತೆ ಅಂದರು. ಅಷ್ಟೊತ್ತಿಗೆ ನಾವು ಸ್ಯಾರಿ ಎಲ್ಲ ಪ್ಲೇಟಿಂಗ್ ಮಾಡಿಟ್ಟಿದೆ. ಅದೇನೋ ಒಂದು 2 ನಿಮಿಷಕ್ಕೆ ವೇರ್ ಮಾಡಿಕೊಂಡು ಸಿಂಪಲಾಗಿ ಮೇಕಪ್ ಅಂದರೆ ಏನಿಲ್ಲ, ನನ್ನ ಮೇಕಪ್ಪು ಒಂದು ಪಾನ್ಸ್ ಕ್ರೀಮು, ಒಂದು ಲ್ಯಾಕ್ಮಿ ಪೌಡ್ರು, ಏನೋ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಒಂಚೂರು ಐಲೈನರ್ ಹಾಕೋತೀನಿ ಅಷ್ಟೇ. ನಾನು ಯಾವ ಮದುವೆಗೆ ಹೋದ್ರು ಎಲ್ಲಿಗೋದ್ರೂ ಅಷ್ಟೇ ನನ್ನ ಮೇಕಪ್ಪು. ಇನ್ಯಾವ ಥರದ್ದು ಎಕ್ಸ್ಟ್ರಾ ಕ್ರೀಮ್ಗಳು ಅದೇನೂ ಯೂಸ್ ಮಾಡಲ್ಲ. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನು ಹೊರಗಡೆ ಶಾಮಿಯಾನ ಏನೋ ಹಾಕ್ಸಿರ್ಲಿಲ್ವಲ್ಲ, ನಮಗೇನು ಪಾರ್ಕಿಂಗೇ ದೊಡ್ಡದಾಗಿತ್ತಲ್ಲ, ಪಾರ್ಕಿಂಗಲ್ಲೇ ಊಟ ಕೊಡೋಕ್ಕೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಚೇರ್ಸು ಮತ್ತು ಟೇಬಲ್ಸಿಗೆ ಹೇಳಿದ್ವಿ. ಇನ್ನು ಬ್ರೇಕ್ಫಾಸ್ಟ್ ಏನೋ ಮನೇಲಿ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟಿಗೂ ನಾವು ಔಟ್ಸೈಡಲ್ಲೇ ಹೇಳಿದ್ದು. ಕೇಟ್ರಿಂಗ್ಗೆ ಕೊಟ್ಟಿದ್ವಿ ಮಧ್ಯಾಹ್ನ ಊಟಕ್ಕೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಇನ್ನು ತಿಂಡಿ ಮಾಡ್ಕೊಳ್ತಿದ್ರೆ ಅದನ್ನು ಲೇಟಾಗೋಗುತ್ತೆ. ಎಲ್ಲರೂ ಬ್ಯುಸಿ ಇರ್ತೀವ, ಈ ಕಡೆ ತಿಂಡಿ ಮಾಡೋದು ಬಡಿಸೋದು ಅದೆಲ್ಲ ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಅದೊಂದು ತಲೆನೋವು ತಪ್ಪಿತು, ಅವ್ರಿಗೇ ಕೊಟ್ಬಿಟ್ಟಿದ್ವಿ. ಇನ್ನು ಇವಾಗ ಪೂಜೆ ಶುರುವಾಯಿತು. ದೀಪಕ್ಕೆ ಹಚ್ಬಿಟ್ಟು ಪೂಜೆ ಶುರು ಮಾಡಿದ್ರು. ಇನ್ನು ಬೇಗನೆ ಶುರು ಮಾಡಿದ್ವಿ, ಒಂದು 7 ಅಷ್ಟೊತ್ತಿಗೆ ಪೂಜೆ ಶುರು ಮಾಡ್ಕೊಂಡಿದ್ರು. ಬೇಗ ಮುಗಿಸೋಕ್ಕೆ ಒಂದು 12 ಹಂಗೆ ಮುಗಿಸಿದ್ರೆ ಬಂದಿರೋರೆಲ್ಲರನ್ನೂ ಮಾತಾಡ್ಸೋಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ. ಇನ್ನು ಹೋಮ ಕೂಡ ಇತ್ತಲ್ಲ, ಪೂಜೆ ಎಲ್ಲ ಶುರುವಾಯಿತು. ನೆಕ್ಸ್ಟ್ ಶ್ರೀ ಚಂದ್ರಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮಗೆಂ ಕರೋಮಿ. ಶ್ರೀ ಅಂಗಾರಕಾಯ ಆವಾಹಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮಗೆಂ ಕರೋಮಿ. ಆವಾಹಿತಾಃ ಶ್ರೀಮನ್ ಮಹಾಗಣಪತಿ ಸಮೇತಾಃ ಶ್ರೀ ವರ್ಣಾಂತರಃ ಪುಂಡರೀಕಾಕ್ಷ ಶ್ರೀಮನ್ನಾರಾಯಣಾಯ ನಮಃ. ಮಧ್ಯೆ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಪಾದ ಆರವಿಂದಯೋಃ ತಾಂ ಸಮರ್ಪಯಾಮಿ. ಅದ ತಿಲಕಂ ಧಾರಯಾಮಿ. ಗಂಧವನ್ನು ಓಂ
दण्डद्वारां धरादृष्ट्वा नित्यभस्तान् करीषणीम् ईश्वरीकं सर्वभूतानां तामीः ओपद्भये श्रियं दिव्यः परिमलः गन्धान् धारयामि ओम भौमिर्ते नोदरणीलोकलारणे पुत्रदादिवरहेण कृष्णेनाः शताबाहुना ऋतिके हनमे पापमिन्मया दुष्कृतं कृतं तया अधियोस्तान् दर्वदेः तन्दोर्वयं वयं दौर्भावस्कन्दं देवानामसिन्दशाङ्गलम् दुःखलं दोषं समनञ्जाः मनोहरं कविलासौम्यक्तं दोषोयाः प्रतिकृक्षतामानन्दाः सुदोपमा आघ्रापयामि ओम वनमाली गणेशाङ्गे श्रीके चक्रीलं वीरेशं नारायण विष्णुवासुदेवो अभिरक्षतु वनमालिकां धारयामि ओंकार विद्महे महानागाय धीमहि संस्थाप्य स्थापयामि पूजयामि अभिमुखीं करोमि ಇನ್ನು ಇಲ್ಲಿ ಪೂಜೆ ಶುರು ಮಾಡಿದ್ರು ಕಂಕಣ ಕಟ್ಟಿಸಿ ಮನೆಯವ್ರಿಗೆಲ್ಲ ಪೂಜೆ ಶುರು ಮಾಡಿದ್ರು. ಇನ್ನು ನೆಕ್ಸ್ಟ್ ಎಲ್ಲ ಓನ್ ವಾಯ್ಸಸ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ನ ಅದನ್ನೇ ಹಾಕಿದ್ದೀನಿ. ಸೃಷ್ಟಿ ಮಾಡಿದ ಹೇ ಪ್ರಭು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದರು ಹರ್ಷದೆ ವರವ ಪಡೆದರು ಹರ್ಷದೆ ಎಂಬ ತರದಲ್ಲಿ ತಂದ ವಸ್ತ್ರ ನಿನಗೆ ಅರ್ಪಿತ ಹಯ್ಯನೆ ಎತ್ಯ ಬಟ್ಟೆ ಅಯವೇ ಗೃಹಸ್ಥದಯೇ ಅದವ್ಯಾಹ ಶರ್ಕರ ಸ್ನಾನಂ ಸಮರ್ಪಯಾಮಿಂ ಓಂ ಹರೇ ಓಂ ಸಾಧು ಭವಸ್ಯ ದಿವ್ಯಾ ಜನ್ಮನೆ ಸ್ವಾದನಿಂದ್ರಾಯಾಃ सहवितनाम्ने स्वादमित्राय वर्णायाः वायवे बृहस्पतये अदव्याः शर्करस्नामायतनं वेद आयतनवान् भवतेः ॐ हरिः ॐ दोरसेः दुर्वाधर्मन्तं गर्वन्तं योऽस्मां गर्वतेः सन्दोरवयं वयं धर्वामस्कन्दं देवानामतिं दशाङ्गलं धूपं चन्द प्रचोदयात् सूर्यस्याः आग्नेयदिग्भागे अधिदेवताः प्रत्येकदेवता सहितापयामि पूजयामि अभिमुखीं करोमि तन्मध्ये श्री सत्यनारायण स्वामी समेतः महालक्ष्मी परब्रह्मणे नमः श्री महालक्ष्मी देवी महालक्ष्मी महानारायण मार्गस्य अर्चावदासुरवस्य देवदेवोत्तमस्य समाजवीरवेङ्कट सत्यनारायण स्वामी भदा प्रीत्यर्थं भागवत प्रिय भागवतं मम धारया वसुदेवसुतं देवं कंसजानवरवर्धनं देवकी परमानन्दं कृष्णं वन्दे एतद्दिन आचरित पूजा कैङ्कर्य कर्मणि पूर्णफल प्राप्त्यर्थम् आचरित महामङ्गल नीराजनान्ते आवाहित स्थानं यदा सुखं प्रतिष्ठापयामि शोभनार्थे क्षेमाय पुनः ग्रहाय हिरण्यवर्णाय विद्महे पीतवर्णाय विजन्नो बुधप्रचोदया स्वाहा ग्रहाय हिरण्यवर्णाय विद्महे भगवन्तं ओं पूर्वो स्वाहा बृहस्पतिग्रहः स्वाहा बृहस्पतिग्रहाय हिरण्यममनममाता श्री भार्गव शुक्रग्रहदेवताभ्यो नमः शुक्रग्रहाय नमः शुक्रग्रह ओम भार्गवाय विद्महे दिव्यदर्शनाय धीमहि शुक्रप्रचोदया स्वाहा ग्रहाय हिरण्यवर्णाय भार्गवाय विद्महे दिव्यदर्शनाय वेदामस्मिन् लोके बिन्वमानो वदिष्ठतमाद्य गृहोदे लोवाज्यं के लोधोर्धार कामादेवावरुन्धे गुदाभ्यो पुनः पुनराराधनाख्यं कर्म करिष्ये ಎಲ್ಲರ ಭಕ್ತರು ಬಂದಿದ್ದೀಯಾ ಎಲ್ಲರೂ ಹೇಳಿ ನಮಸ್ತೆ ನಮಸ್ತೆ ಗಾರ್ಹ ಸತ್ಯಾಯ ಸತ್ಯಾಯ ನಮಸ್ತೆ ನಮಸ್ತೆ ದಕ್ಷಿಣ ದಕ್ಷಿಣ ಅಗ್ನಯೇ ಅಗ್ನಯೇ ನಮಃ ನಮಃ ಆಹವ ಆಹ ನೀಯಾಯ ನೀಯಾಯ ಮಹಾ ಮಹಾ ವೇದ್ಧಿ ವೇದ್ಧಿ ನಮೋ ನಮಃ ನಮೋ ನಮಃ ಕಾಂಡಧ್ವಜ ಕಾಂಡಧ್ವಜ ಉಪಪಾದ್ಯಾಯ ಉಪಪಾದ್ಯಾಯ ಧರ್ಮ ಬ್ರಹ್ಮ ಧರ್ಮ ಬ್ರಹ್ಮ ರೂಪಿಣೆ ರಾಮಾಯ ನಮಃ ಧಾರಣ ತಪಸ್ವಾಧ್ಯಾಯ ನರದಂ ತಪಸ್ವಿ ವಾಗ್ವಿದಾಂಬರಂ नारदं परिवप्रज्ञा वाल्मीकिर्मुनिपुङ्गवो हरिः ओम् आदौ रामतपोवनादिगमनं हत्वा मृगं काञ्चनं वैदेहोल्लाङ्केतुषदामे चक्रे भागं देवेभ्यो विददाद्यानन्द्रचन्द्रमास्तिरदे दीर्घमायुः शतमानं भवति पुरुषश्रुतेन्द्रिय आयुष्येन्द्रिये प्रतिष्ठते
गच्छतेन्द्रियायुष्येवेन्द्रिये श्रीनमाजितवीरवेङ्कटसत्यनारायण स्वामी कृपया आजन्मपर्यन्तो मनोवाञ्छाफलसिद्धिरिति भूयात् भवन्तो महान्तो गृह्णन्तो तथास्तु संकल्पित प्रकारेण एतद्दिन आचरित पूजा कैंकर्य कर्मणि पूर्णफल प्राप्त्यर्थं ब्राह्मणस्य फल दक्षिण तांबूल दानमहं करिष्ये हिरण्य गर्भस्थं हेमबीजं विभावसोः अनंत पुण्यपरदं हतशान्तिं प्रयच्छामि अक्षतेन शतमार्जिन्द्रायुष्येवेन्द्रिये प्रतिष्ठति तदंवत्सरं दीर्घमायुः मङ्गली ಇನ್ನು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಒಂದು 12 ಗಂಟೆ ಅಷ್ಟೊತ್ತಿಗೆ ಮುಗ್ದೇ ಹೋಯ್ತು. ಬೇಗನೂ ಸ್ಟಾರ್ಟ್ ಮಾಡಿದ್ರಲ್ಲ ಅವರು. ಹಾಗೆ ಯಾರ್ಯಾರಿಗೆ ಹೇಳಿದ್ವಿ ಅವರೆಲ್ಲ ಬಂದಿದ್ದರು. ಹೇಳಿದ್ರಲ್ಲಿ ಎಷ್ಟು ಒಂದು 3-4 ಜನ ಅಷ್ಟೇ ಬಂದಿರಲಿಲ್ಲ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಕರೆದಿದ್ರು ಹೋಗಬೇಕು ಅಂತ ಹೇಳ್ತಾರೆ. ಹಂಗಾಗಿ ಯಾರೂ ಅಷ್ಟಾಗಿ ಮಿಸ್ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಬಂದಿದ್ದರು. ಇನ್ನು ಊರಿಂದನೂ ಕರೆದಿದ್ವಲ್ಲ ಅವರು, ನಮ್ಮ ಮಾವನ ತಂಗಿ ಮತ್ತು ನಮ್ಮ ಅತ್ತೆ ಕಡೆ ನಮ್ಮಮ್ಮ ಅವರೆಲ್ಲ ಒಂದಿನ ಮುಂಚೆನೇ ಬಂದಿದ್ರಲ್ಲ. ಎಲ್ಲ ಊಟ ಆಗಿ ಹೊರಟ್ರು. ಇನ್ನು ಹಾಸನ್ಗೆ ಹೋಗೋರು ಅವರು ಹೋಗ್ತಾಯಿದ್ರು. ಇಲ್ಲಿ ನಮ್ಮ ಸೈಡ್ ಏನಂದರೆ ಲಾಸ್ಟ್ಗೊಂದು ಎಲ್ಲ ಫಂಕ್ಷನ್ ಆದಮೇಲೆ ಒಂದು ಕುತ್ಕೊಂಡು ಮೀಟಿಂಗ್ ಆಗುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಇನ್ನು ಹೋಗೋರು ಹೋಗ್ತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದು ಎಲ್ಲ 3 ದಿನ ಇಡ್ಬೋದು ಅಂದಿದ್ರು. ಇನ್ನು ಮನೇಲಿ ಮಕ್ಕಳೆಲ್ಲ ಇದ್ರಲ್ಲ, ಆ ಕಡೆ ಹೋಗೋದು ಏನಾದ್ರು ಬೀಳಿಸ್ಬಿಡ್ತಾರೆ ಅನ್ನೋ ಭಯ ಇರುತ್ತಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಡೇನೇ ಬಂದು ಎಲ್ಲ ತೆಗೆದು ಪೂಜೆ ಮಾಡಿಬಿಟ್ಟು ಎಲ್ಲ ತೆಗೆದ್ರು. ಇನ್ನು ಪೂಜೆ ಮಾಡಿ ನಾನು ಇವತ್ತಿಗೆ ಆಗ್ತಾಯಿದ್ದೆ ಒಂದು 26 ಡೇಸ್ ಆಯಿತು. ನನಗೆ ಪೂಜೆ ಮಾಡಿಸ್ದಾಗಿಂದ ಏನೋ ಒಂಥರ ಮೈಂಡ್ ಫ್ರೆಶ್ಶು, ಒಂಥರ ಮನೇಲಿ ಪಾಸಿಟಿವಿಟಿ ಅನ್ನೋದಿದೆ. ಅದನ್ನು 20 ಡೇಸಲ್ಲಿ ನೋಡಿಬಿಟ್ಟೆ. ಇದಕ್ಕಿಂತ ಮುಂಚೆ ಎಷ್ಟು ಒಂಥರ ಸೋಂಬೇರಿಯಾಗಿದ್ದೆ ಅಂದರೆ, ನಾನು ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡ್ತೀರಿ, ಎಲ್ಲೂ ಎದ್ದೇಳ್ತಿರಲಿಲ್ಲ, ಮಾಡ್ತಿಲ್ಲ, ಒಂದು ಕೆಲಸ ಮಾಡ್ತಿರಲಿಲ್ಲ. ಇವಾಗ ಒಂದು 20 ಡೇಸಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಪಿಕ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಮನೇಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಿಜವಾಗ್ಲೂ ಪೂಜೆ ಮಾಡಿಸಿ. ಒಂದು ಮನೆಗೆ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಕೆಲವ್ರು ಹೇಳ್ತಾ ಇರ್ತಾರೆ, ಯಾಕೋ ಸೋಂಬೇರಿ, ನಂಗೆ ಆಗ್ತಾನೇ ಇಲ್ಲ, ಏನು ಮಾಡಬೇಕು, ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಒಂದು ಸಲ ಪೂಜೆ ಮಾಡಿಸಿ, ಆವಾಗ ನಿಮಗೂ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.